ಡೊನಾಲ್ಡ್ ಟ್ರಂಪ್ 33 ವರ್ಷಗಳ ನಂತರ ಅಮೇರಿಕ ಮತ್ತೆ ಅಣ್ವಸ್ತ್ರ ಪರೀಕ್ಷೆಗಳನ್ನು ಶುರು ಮಾಡುತ್ತೆ ಅಂತ ಹೇಳಿದ್ದಾರೆ. ತಮ್ಮ ಅಥಾರಿಟಿಗಳಿಗೆ ಆದೇಶ ಕೊಟ್ಟಿದ್ದಾರೆ, ಶುರು ಹಚ್ಕೊಳ್ಳಿ ಇನ್ನು ಅಂತ. ಏನೇನೋ ಮಾಡಿದ ಡೊನಾಲ್ಡ್ ಟ್ರಂಪ್ ಒಂದು ನ್ಯೂಕ್ಲಿಯರ್ ರೇಸ್ನ ಕೂಡ ಶುರು ಮಾಡಿಬಿಡ್ತಾರಾ ಅಂತ ಡೌಟ್ ಶುರುವಾಗ್ತಾ ಇದೆ, ಭಯನೂ ಶುರುವಾಗ್ತಾ ಇದೆ. 33 ವರ್ಷಗಳ ಹಿಂದೆ ಅಮೇರಿಕ ಅಣ್ವಸ್ತ್ರ ಪರೀಕ್ಷೆಗಳನ್ನು ನಿಲ್ಲಿಸಿತ್ತು, ನ್ಯೂಕ್ಲಿಯರ್ ಟೆಸ್ಟ್ ನಿಲ್ಲಿಸಿತ್ತು, ಒಂದು ಒಪ್ಪಂದಕ್ಕೆ ಬಂತು. ಮತ್ತೆ ಶುರು ಹಚ್ಕೊಳ್ಳಿ ಅಂತ. ಯಾಕೆ ಶುರು ಹಚ್ಕೋಬೇಕು? ರಷ್ಯಾ ಚೀನಾದವರೆಲ್ಲ ಮಾಡ್ತಿದ್ದಾರೆ ಅಂದರು. ಅಷ್ಟೇ ಹೋಗಿದ್ರೆ ಪರವಾಗಿಲ್ಲ, ಪಾಕಿಸ್ತಾನದವರು ಮಾಡ್ತಿದ್ದಾರೆ, ನಾರ್ತ್ ಕೊರಿಯಾದವರು ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಪಾಕಿಸ್ತಾನ ನಾರ್ತ್ ಕೊರಿಯಾದವರು ಮಾಡ್ತಿದ್ದಾರೆ, ನಾವ್ಯಾಕೆ ಮಾಡಬಾರ್ದು ಅಂತ. 1992 ಕೊನೆಯದಾಗಿ ಅಮೇರಿಕ ಅಣ್ವಸ್ತ್ರ ಪರೀಕ್ಷೆಗಳನ್ನು, ಪರಮಾಣು ಶಸ್ತ್ರಗಳನ್ನು ಪರೀಕ್ಷೆ ಮಾಡಿದ್ದು. 1990ರಲ್ಲಿ ರಷ್ಯಾ ಕೊನೆಯ ಪರಮಾಣು ಪರೀಕ್ಷೆ ಮಾಡಿದ್ದು. 1996 ನಂತರ ಚೀನಾದವರು ಪರಮಾಣು ಪರೀಕ್ಷೆ ಮಾಡಿಲ್ಲ. ಬಟ್ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಇಲ್ಲ, ಈಗ ಮಾಡ್ತಿದ್ದಾರೆ ಅವರು ಅಂತ. ಎಲ್ಲಿ ಎಕ್ಸಾಕ್ಟಾಗಿ ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ, ಬಟ್ ಅವ್ರು ಮಾಡ್ತಿದ್ದಾರೆ ಅಂತ. 1945 ಮೊಟ್ಟ ಮೊದಲ ಸಲ ಏನು ಹಿರೋಶಿಮಾ ನಾಗಾಸಾಕಿಯಲ್ಲಿ ಬಳಕೆ ಆಗಿದ್ದ ನಂತರ 1996 ತನಕ ಸುಮಾರು 2000 ಪರಮಾಣು ಪರೀಕ್ಷೆಗಳು ನಡೆದಿದ್ದಾವೆ. 2000 ಪರೀಕ್ಷೆಗಳು. ಒಂದೊಂದು ಟೆಸ್ಟಿಗೆ 800ರಿಂದ 900 ಕೋಟಿ ರೂಪಾಯಿ ಖರ್ಚಾಗತ್ತೆ. 800ರಿಂದ 900 ಕೋಟಿ ರೂಪಾಯಿ. ರಷ್ಯಾ ಅಮೆರಿಕ ಹೆಚ್ಚು ಕಡಿಮೆ ಸೇಮ್ ನಂಬರ್ ಆಫ್ ಪರಮಾಣು ಬಾಂಬ್ಗಳನ್ನು ಇಟ್ಕೊಂಡಿದ್ದಾರೆ. 5,500 ಒಂದೊಂದು ದೇಶದ ಹತ್ತತ್ರ ನಿಮ್ಗೆ ರೌಂಡ್ ಫಿಗರ್ನಲ್ಲಿ ಹೇಳೋದು 5,500 ನ್ಯೂಕ್ಲಿಯರ್ ಬಾಂಬ್ಗಳು ರಷ್ಯಾದ ಹತ್ರ ಮತ್ತು ಅಮೆರಿಕದ ಹತ್ರ ಇದ್ದಾವೆ. 5,500 ಪರಮಾಣು ಬಾಂಬ್ ಅಂದರೆ ಏನು ಮಾಡ್ಬೋದು? ಅದರಲ್ಲಿ ಇಡೀ ಪ್ರಪಂಚವನ್ನು ಉಡಾಯಿಸಿಬಿಡ್ಬೋದು. ನಾಟ್ ಒನ್ಸ್, ಒಂದು ಸಲ ಅಲ್ಲ, ಇಡೀ ಭೂಮಿಯನ್ನು 150 ಸಲ ಉಡಾಯಿಸಬಹುದು. ಅಮೇರಿಕ ಮನಸ್ಸು ಮಾಡಿದ್ರೆ ತನ್ನ ಹತ್ರ ಇರೋ ಪರಮಾಣು ಅಸ್ತ್ರಗಳನ್ನು ಇಟ್ಕೊಂಡು ಇಡೀ ಭೂಮಿಯನ್ನು 150 ಸಲ ಉಡಾಯಿಸಬಹುದು. ರಷ್ಯಾ ಮನಸ್ಸು ಮಾಡಿದ್ರೆ ತನ್ನ ಹತ್ರ ಇರೋ ಪರಮಾಣು ಬಾಂಬ್ಗಳನ್ನು ಇಟ್ಕೊಂಡು 150 ಸಲ ಇಡೀ ಭೂಮಿಯನ್ನು ಉಡಾಯಿಸಬಹುದು. ಭಾರತದ ಹತ್ರ 180 ಇದ್ದಾವೆ ಒಂದು ಲೆಕ್ಕಾಚಾರದ ಪ್ರಕಾರ. ಚೀನಾದ ಹತ್ರ 600. ಯಾರ್ಯಾರು ಎಷ್ಟೆಷ್ಟು ಪರಮಾಣು ಬಾಂಬ್ಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದರ ಸಂಖ್ಯೆ ಇದೆ ನೋಡಿ ಅಲ್ಲಿ. ಡೊನಾಲ್ಡ್ ಟ್ರಂಪ್ ಇದನ್ನೇನು ರಹಸ್ಯ ಆದೇಶ ಅನ್ನೋದೆಲ್ಲ ಇಲ್ಲ. 60 ಮಿನಿಟ್ಸ್ ಅಂತ ಒಂದು ಇಂಟರ್ವ್ಯೂನಲ್ಲಿ ಹೇಳಿಬಿಟ್ಟಿದ್ದಾರೆ ಇದನ್ನು. ನಾವು ಶುರು ಹಚ್ಕೋತೀವಿ ಇನ್ನು ಅಂತ. ಎಲ್ಲಿ ಮಾಡ್ತಿದ್ದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು ಪರಮಾಣು ಬಾಂಬ್ಗಳನ್ನು ಪರೀಕ್ಷೆ ಮಾಡ್ತಿದ್ದಾರೆ. ನಾನು ನಮ್ಮವ್ರಿಗೆ ಹೇಳಿದ್ದೀನಿ ನಾವು ಶುರು ಹಚ್ಕೊಳ್ಳೋಣ ಅಂತ. ಇದು ಡೊನಾಲ್ಡ್ ಟ್ರಂಪ್ರ ಆ ಇಂಟರ್ವ್ಯೂನ ಸಾರಾಂಶ. ಈ ಅಕ್ಟೋಬರ್ 30ಕ್ಕೆ ಅನಿಸುತ್ತೆ ಒಂದು ಟ್ವೀಟ್ ಮಾಡಿರ್ತಾರೆ. ಟ್ವೀಟ್ ಅಂದರೆ ಅದೇನೋ ಅವ್ರದ್ದು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ಕೊಂಡಿರ್ತಾರೆ ಇದೇ ವಿಷಯವನ್ನು. ಆ ಪ್ರಶ್ನೆ ಪತ್ರಕರ್ತ ಕೇಳಿದಾಗ ಬಂತ ಉತ್ತರ. ಚೀನಾ ಇದನ್ನು ಸ್ಪಷ್ಟವಾಗಿ ನಿರಾಕರಿಸಿತು ಡೊನಾಲ್ಡ್ ಟ್ರಂಪ್ ಹೇಳಿಕೆಯ ನಂತರ. ಪರಮಾಣು ಶಸ್ತ್ರಾಸ್ತ್ರಗಳ ಪರೀಕ್ಷೆ ನಿಷೇಧವನ್ನು ನಾವು ಉಲ್ಲಂಘಿಸಿಲ್ಲ. ಪರಮಾಣು ಪರೀಕ್ಷೆ ನಿಲ್ಲಿಸಲು ತನ್ನ ಬದ್ಧತೆಗೆ ಚೀನಾ ಬದ್ಧವಾಗಿದೆ. ಚೀನಾ ಜವಾಬ್ದಾರಿಯುತ ಪರಮಾಣು ಶಸ್ತ್ರಾಸ್ತ್ರ ರಾಷ್ಟ್ರವಾಗಿದೆ. ಚೀನಾದ ವಿದೇಶಾಂಗ ವಕ್ತಾರೆ ಮಾವೋ ನಿಂಗ್ ಹೇಳಿಕೆ ಇದು. ಪಾಕಿಸ್ತಾನದ ಕಡೆಯಿಂದ ಏನಿಲ್ಲ, ನಾರ್ತ್ ಕೊರಿಯಾದ ಕಡೆಯಿಂದ ಏನೂ ಇಲ್ಲ, ಸ್ಟೇಟ್ಮೆಂಟ್ ಅಂತಿಲ್ಲ. ಬಟ್ ಪಾಕಿಸ್ತಾನದವರು ನಿಜವಾಗಿಯೂ ರಹಸ್ಯವಾಗಿ ಪರಮಾಣು ಪರೀಕ್ಷೆಗಳನ್ನು ಮಾಡ್ತಾ ಇದ್ದರೆ ಕನ್ಸರ್ನ್ ಈಸ್ ಫಾರ್ ನಮಗೆ, ಭಾರತಕ್ಕೊಂದು ಕನ್ಸರ್ನು. ನೋಡಿ, ಮುಂಚೆ ಭಾರತ ಒಂದು ಪರಮಾಣು ಪರೀಕ್ಷೆ ಮಾಡಬೇಕು ಅಂದರೆ ಎಷ್ಟೆಲ್ಲ ರಹಸ್ಯ ಕಾಪಾಡಬೇಕಾಗಿತ್ತು. ಸ್ಪೈಗಳನ್ನು ತಪ್ಪಿಸ್ಬೇಕು, ಸ್ಯಾಟಲೈಟ್ಗಳನ್ನು ತಪ್ಪಿಸ್ಬೇಕು, ಅಷ್ಟು ರಹಸ್ಯವಾಗಿ ಮಾಡಬೇಕು. ಈಗ ಅಮೇರಿಕದ ಅಧ್ಯಕ್ಷರು ಓಪನ್ ಆಗಿ ಹೇಳ್ತಿದ್ದಾರೆ 1992ರಿಂದ ನಾವು ಮಾಡೋದು ನಿಲ್ಲಿಸಿದ್ವಿ, ಈಗ ಮತ್ತೆ ಶುರು ಮಾಡ್ತೀವಿ ಅಂತ ಪರಮಾಣು ಪರೀಕ್ಷೆಗಳನ್ನು ಮಾಡೋದಕ್ಕೆ. 5,500 ಪರಮಾಣು ಬಾಂಬ್ಗಳನ್ನು ಇಟ್ಕೊಂಡು ಇನ್ನು ಏನು ಪರೀಕ್ಷೆ ಮಾಡೋದಿದೆ? ಇನ್ನೂ ಎಷ್ಟು ಬಾಂಬ್ ಮಾಡೋದಿದೆ? ನೀವು, ನಾನು ಎಕ್ಸಾಜರೇಟ್ ಮಾಡಿ ಹೇಳಲಿಲ್ಲ, ಇಡೀ ಭೂಮಿಯನ್ನು 150 ಸಲ ಧ್ವಂಸ ಮಾಡಬಹುದು ರೀ. 5,500 ಪರಮಾಣು ಬಾಂಬ್ಗಳಲ್ಲಿ 150 ಸಲ ಧ್ವಂಸ ಮಾಡಬಹುದು. ಮತ್ತೆ ಮಾಡ್ತೀವಿ ಅಂತಾರೆ ಇವರು, ಮತ್ತೆ ಬಾಂಬ್ ತಯಾರು ಮಾಡ್ತೀವಿ ಅಂತ. ಡೋಂಟ್ ನೋ ಎಲ್ಲಿಗೆ ಹೋಗಿ ನಿಲ್ತಾರೆ.
ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.